डिस्को में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा चलो स्टेप पंगिते वाओ लाइक दैट स्टेप Rexet. La. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಲೈನ್ ಆಫ್ ಕಂಟ್ರೋಲ್ ಸಿಗುತ್ತೆ. ಕಾದಲ್ ರೋಜಾವೆ ಎಂಗೆ ನೀಗೆ ಕಣ್ಣೀರ್ ಬಳಿದಳಿ ಕಣ್ಣೇ ಸುರಿಗಳ ಮೀ तेरे बिना मैं कैसे जीऊं आजा रे ಮತ್ತೊಮ್ಮೆ ಒಂದು ಸುಂದರವಾದ ಮುಂಜಾನೆ ಸ್ಟಾರ್ಟ್ ಆಗಿದೆ. ಅಂಥ ಏನು ಟಫ್ ಟ್ರೆಕ್ ಇರೋದಿಲ್ಲ ಅಂತ ಒಂದು ಒಳ್ಳೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನಂತೂ ಟಫ್ ಇದ್ದರೂ ಓಕೆ, ಟಫ್ ಇಲ್ಲ ಅಂದ್ರೂ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಓ ದೇವ ಪರಮಾತ್ಮ, ಇದು ಎಂಥ ಆನಂದವಾದಂತಹ ದೃಶ್ಯ ನೋಡಿ. ಹಿಮಾಲಯದಲ್ಲಿ ಈ ಥರ ಕೂಡ ಎಷ್ಟು ಸೌಂದರ್ಯ. ಇದು ಯಾರ ತಪಸ್ಸಿನ ಫಲವೋ, ಈ ಕಣ್ಗಳು ಮಾಡಿದ ಪುಣ್ಯವೋ. ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿದ್ದಾಯಿತು. ಇವತ್ತಿನ ಅಪ್ಡೇಟ್ ಏನು ಅಂತ ಅಂದರೆ, ನಾವು ಸತ್ಸರ್ ಪಾಸ್ ಕಡೆ ಹೋಗ್ತಾ ಇದ್ದೀವಿ. ಸತ್ಸರ್ ಲೇಕ್ ಹತ್ರ ಮೋಸ್ಟ್ಲಿ ನಮ್ಮ ಬೇಸ್ ಕ್ಯಾಂಪ್ ಇರುತ್ತೆ ಸತ್ಸರ್ ಲೇಕ್ ಹತ್ರ. ನಾನು ಅವಾಗವಾಗ ನಡೀತಾ ಹೇಳ್ಕೊಂಡು ಬಂದೆ, ಕೆಲವೊಂದು ಜಾಗದಲ್ಲಿ ನೇಚರೇನೇ ಬ್ರಿಡ್ಜ್ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಬಿಟ್ಟು, ಐಸಲ್ಲೇ ಬ್ರಿಡ್ಜ್ ಕ್ರಿಯೇಟ್ ಮಾಡಿದೆ ನೇಚರ್. ಅದರ ಒಂದು ಗ್ಲಿಂಪ್ಸ್ ನೋಡಿ ಎಷ್ಟು ಅದ್ಭುತ, ಎಷ್ಟು ಸುಂದರವಾಗಿದೆ ಅಂತ. ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದನ್ನು. ಇಷ್ಟು ಹತ್ತಿರದಿಂದ ನಾನು ಯಾವಾಗಲೂ ಎಕ್ಸ್ಪೀರಿಯೆನ್ಸೇ ಮಾಡಲಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಅದೇ ಬ್ರಿಡ್ಜ್ ಮೇಲೆ ದಾಟ್ಕೊಂಡು ಹೋಗ್ತೀವಿ ಈ ನದಿನ. ಎಂಥ ಆನಂದವಾದಂಥ ದೃಶ್ಯ ಅಲ್ಲ. ಅಂದರೆ ಐಸ್ ಮೇಲೆ ನಡ್ಕೊಂಡು ಹೋಗ್ತೀವಿ. ಮೇಲೆ ನಿಮಗೆ ಐಸ್ ಥರ ಕಾಣ್ತಾಯಿಲ್ಲ, ಮಣ್ಣು ಥರ ಕಾಣ್ತಾ ಇದೆ. ಯಾಕೆಂದರೆ ಐಸ್ ಮೇಲೆ ಒಂದು ಸ್ವಲ್ಪ ಕಲ್ಲು ಮಣ್ಣು ಅದೆಲ್ಲ ಬಿದ್ದು ಸ್ವಲ್ಪ ಬ್ರೌನ್ ಆಗಿದೆ. ಬಟ್ ಅದು ಆ್ಯಕ್ಚುಲಿ ಐಸು ಇಲ್ಲಿ ಈ ಕಡೆ ಸೈಡಲ್ಲಿ ಕಾಣ್ತಾ ಇದೆ ನೋಡಿ. ಕೆಳಗಡೆ ಐಸ್ನ ಕೊರ್ಕೊಂಡು ನೀರು ಹರಿತಾ ಇದೆ. ಎಂಥ ಅದ್ಭುತ. ಹಬ್ಬ ಹಿಮಾಲಯನೇ ಅದ್ಭುತ ಹಬ್ಬ. ಕೊನೆಗೂ ನನ್ನ ಆಸೆ ತೀರ್ತು. ನಾನು ನಡ್ಕೊಂಡು ಬರ್ತಾ ಈ ಐಸ್ ಬ್ರಿಡ್ಜ್ ಮೇಲೆ ನಡೆಯೋಕ್ಕಾಗುತ್ತಾ ಇಲ್ವಾ ಅಂತ ಅನ್ಕೋತಾ ಇದ್ದೆ. ಎಲ್ಲರೂ ನಡೀತಾ ಇದ್ದಾರೆ. ಎಂಥ ಪುಣ್ಯ, ಪೂರ್ತಿ ಐಸು. ನಾನು ನಿಂತಿರೋದು ಈಗ ಐಸ್ ಬ್ರಿಡ್ಜ್ ಮೇಲೆ. ಅಲ್ಲಿ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಒಂದು ಐಸ್ ಮಾತ್ರ ಫುಲ್ ಬೆಳ್ಳಗಿದೆ. ಕೆಳಗಡೆ ನೀರು ಅದನ್ನು ಐಸ್ನ ಕೊರ್ಕೊಂಡು ಝರಿಯಾಗಿ ನದಿಯಾಗಿ ಹರ್ಕೊಂಡು ಹೋಗ್ತಾ ಇದೆ. ಏನು ಪುಣ್ಯಪ್ಪ ನಿಂದು. ಎಲ್ಲರಿಗೂ ಹಾಡ್ತಾ ಹಾಡುವ ಒಂದು ಮನೋಭಾವನೆ ಬಂದಿದೆ. ಹಾಡ್ಕೊಂಡು ಹೋಗೊಂಡ್ರೆ ಈ ಪ್ರಕೃತಿಯ ಸೌಂದರ್ಯವನ್ನ ನೋಡ್ತಾ ಸವಿತಾ ಹಾಡುಗಳನ್ನ ಅಂತರಾಳದಿಂದ ಹೊರಗಡೆ ಬರ್ತಾ ಇದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮಾಣಿಕ್ಯದಾರತಿ ಉಷೆ ತಂದಿಹಳು, ತಾಮಸಬೇಕಿನ್ನು ಸ್ವಾಮಿ ತೆರೆಯೋ ಬಾಗಿಲ
ಒಂದು ಸ್ವಲ್ಪ ದೂರ ನಡೆಯೋದು, ಅದಾದಮೇಲೆ ಒಂದು ಈಸಿ ಟ್ರೈಲ್ ಇದೆ. ಈಸಿ ಅಂತ ನಾನು ಅಂತಾರೆ ಇದ್ದೀನಿ, ಕೆಲವೊಬ್ರಿಗೆ ಈಸಿ ಆಗಲ್ಲ. ಬಟ್ ಫ್ಲ್ಯಾಟ್ ಲ್ಯಾಂಡ್ ಇದೆ ಇಲ್ಲಿ, ಚೆಂದಾಗಿದೆ. ಬೆಳಿಗ್ಗೆನೇ ಈ ಥರ ಒಂದು ಟೆರೈನಲ್ಲಿ ವಾಕ್ ಮಾಡೋದಿದೆಯಲ್ಲ, ನನ್ನ ಫೇವ್ರೇಟ್ ಇದು. ಪ್ರಕೃತಿ ಜೊತೆಯಲ್ಲಿ ನೋಡ್ಕೊಂಡು ಹೋಗ್ತಾ ನಮ್ಮ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡಿಕೊಂಡು, ರೆಕಾರ್ಡ್ ಮಾಡಿಕೊಂಡು, ಆನಂದವಾಗಿ ಎಂಜಾಯ್ ಮಾಡಿಕೊಂಡು ಹೋಗೋದು ಯಾವತ್ತೂ ಬೋರ್ ಆಗದೆ ಇರೋಂಥ ಕೆಲಸ ನನಗೆ. ಮೇಘರಾಜ ನಮ್ಮ ಊರ ಕೆರೆಗೆ. ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಮಳೆ. ಮೇಘರಾಜನ ಕರೆಯೋ ಸಮಯ ಆಯಿತು. ಮೇಘರಾಜ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡಿ. ಮೇಘರಾಜ. Yeah. That's what I'm calling Megharaja. You're following you can get in your video. Yeah. We got a master plan, yeah. Banda Megharaja namma ura kerege. Oh Megharajane. ಮೇಘರಾಜ ಅಂತ ಕರೆದ ತಕ್ಷಣ ಮೇಘರಾಜ ಬರ್ತಿದ್ದಾರೆ. ಮುಂಗಾರು ಮಳೆ ಏನು ನಿನ್ನ ಹಗಲಲ್ಲೇ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ ಝಳಿ ಮಳೆಗೆ ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಯಾವ ಎಲ್ಲಿ ಕುಡಿಯೊಡೆಯುವುದು ತಿಳಿಯದಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಹಾಡ್ರಿ. ಅನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಮೂಡಿದೆ. ಬಾನಲ್ಲಿ ಹೋಡೋ ಮೇಘ, ಬಾನಲ್ಲಿ ಹೋಡೋ ಮೇಘ, ಗಿರಿಗೋ ನಿಂತಲ್ಲಿ ಯೋಗ. ಬಾನಲ್ಲಿ ಓಡೋ ಮೇಘ, ಗಿರಿಗೋ ನಿಂತಲ್ಲಿ ಯೋಗ. ನೆಕ್ಸ್ಟ್ ಬರಲ್ಲ. ಫಸ್ಟ್ ಇದಾಡ್ರಿ. ಗಂಗೆ ಬಾರೆ ತುಂಗೆ ಬಾರೆ ದಹಾತೀರೆ ರಾಮನೂರಿನಲ್ಲಿ ಇಂದು ರಾಮನವಮಿಯೋ ಮಜ್ಜಿಗೆಗೆ ಇಲ್ಲಿ 100 ಗೌಡರು. ಪರ್ವತದ ತಪ್ಪಲಿನಲ್ಲಿ ಹಿಂದೆ ನೋಡಿ ಆ ಮಂಜು, ಈ ಮೋಡ, ಈ ನದಿ, ಆಹಾ ಎಂಥ ವಿಸ್ಮಯ ಅಲ್ಲ. ಅದ್ಭುತ. ಪ್ರಕೃತಿಯೇ ವಿಸ್ಮಯ. ಅದ್ಭುತ, ಆನಂದ ಎಲ್ಲ ಕೂಡ. ಆನಂದ ಪರಮಾನಂದ. Oh my goodness. What a beauty. The glacier behind, the green mountains around. I cannot be. ಬಾಳಿನ ಜೊತೆ ಬಂದು ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಪರಮಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬಾಳು ತಂದ ಹಬ್ಬದಿಂದ ಜನುಮಾನಂದ. ಗುರು ತಂದ ಪುಣ್ಯದಿಂದ ಜನುಮಾನಂದ. बादल के ऊपर मैडम. योर फेवरेट हार्स नो बादल. ಇದೆಂತಹ ಅನುಭವ ನೋಡಿ. ಬೆಟ್ಟದ ಮೇಲೆ ಕುದುರೆ ಮೇಲೆ ಪುಣ್ಯ ಮಾಡಿದ್ದಾರೆ ಮೇಡಮ್ ಅವರು. ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗುರುತ್ತಿದೆ. ಬರುತ್ತಾ ನಿಮ್ಗೆ ಯಾಡು?
ಹೇಳಿ ಹೇಳಿ ಹಂಗಾರೆ. ಸ್ಟಾರ್ಟಿಂಗ್ ಏನು ಹೇಳಿ ಓ ಕರಿಯಾ ಓ ಕಳ ಬರಲ್ಲ ಗೊತ್ತಾಯ್ತು. ಹೊಟ್ಟೆ ಚುರುಕುಟ್ಟೈತೆ ರಾಗಿ ಮುದ್ದೆ ಉಣ್ಣೋಗಿ ಬೆಳ್ಳಿ ಮೂಡಿತ ಕೋಳಿ ಕೂಗಿತು, ಬೆಳ್ಳಿ ಮೂಡಿತ ಕೋಳಿ ಕೂಗಿತು, ಬಾನಾಗಿ ರಂಗು ಜಲಿತೇರಾ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತ ಕೋಳಿ ಕೂಗಿತು, ಬೆಳ್ಳಿ ಮೂಡಿತ ಕೋಳಿ ಕೂಗಿತು. ಏ ಕರಿಯೋ ಏ ಕೆಂಚ ರಕ್ಷಿತ್ ಅವರೇ ಎಂತ ಟ್ರೆಕ್ ಅಲ್ವೇನ್ರಿ ಇದು. कोई खींचे तेरी ओर लिए जा ये शाम मस्तानी मदहोश किए जाए मुझे डोर कोई खींचे तेरी ओर लिए जाए. How are you feeling, madam? Can you please tell how are you feeling? It was not that steep in ascent, but it was fine. It's worth getting on top of this hill to just look at the view. I'm sure he'll show you that. So, yeah. Very nice, very nice. Kiran, our hero of the camp, can you please tell us how are you feeling? I'm feeling top. Are you feeling top on the musician following me, singer? Walk is a breeze. Oh my goodness. We are blessed to have Chetan Bhai. Oh my goodness, I'm so humbled. Thank you so much. Singer. Thank you. He makes our feet walk. That's true. And our soul sing. That's true. Thank He's you. the inspiration for the whole group. Thank you, Makes our thank feet you. walk and our soul sing. Thank you. Lovely, lovely. I'm so touched and humbled. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಓಹೋ ಏನೇನ ರಂಜಿತ್ ಗೆಳೆಯನ ಭಾರತಕ್ಕೆ ಬೇರೆ ಕಾಶ್ಮೀರ ಆಪಲ್ ಬೇಕು, ಭಾರತಿಗೆ ಬೇಕು ಕಾಶ್ಮೀರ एप्पल आहा आप गा रहे हो, हम ना रिकॉर्ड किए, ये कैसा कश्मीरी गाना कश्मीरी गाइए गाइए बहुत. मैं पता लगी क्या मलल गई अरे बाप रे. कर्जी है जवाब दिमो खता सिम्योनी यकिलटी वंजी है सवाल कर्जी है जवाब दिमो. This is wonderful. Awesome भैया. ಕೆಲವರಿಗೆ ಎಂಥ ಅದ್ಭುತವಾದಂಥ ಚಾನ್ಸ್ ಸಿಗುತ್ತೆ ಕುದುರೆ ಮೇಲೆ ಇರೋದಕ್ಕೆ. ಫುಲ್ ಭಯ ಪಾಪ. ಅಣ್ಣ ಬೇಡ ಬೇಡ ಗೋಡಕ ಚೋಡ್ದು ಅಣ್ಣ ಗೋಡೆಗೆ ಚೋಡ್ದು. ಯಾಕ್ರಿ ಹೇಳ್ತಾ ಇದ್ದೀರಾ? ಅಳ್ಬೇಡ್ರಿ, ಅಳವಿ ಆಡ್ಕಾಣಿ ಸುಮ್ಕೀರಿ. ಅಳ್ಬೇಡಿ, ಮೇಲ್ ನೋಡಿ ಅಳ್ಬೇಡಿ, ಮೇಲ್ ನೋಡಿ. ಕಮಾನ್ ಮೇಲ್ ನೋಡಿ ಅಳವಿ ಆಡ್ಕಾಣಿ ಸುಮ್ಕೀರಿ. ಅಯ್ಯೋ ಕತೆ. ಎಂಥ ಸುಂದರವಾದಂತಹ ಅನುಭವ. ಇವತ್ತಿನ ಟ್ರೆಕ್ಕು ಎಲ್ಲ ದಿನದ ಟ್ರೆಕ್ಕಿನೂ ಚೆನ್ನಾಗೇ ಒಳ್ಳೆ ಸುಂದರವಾದ ಅನುಭವ ಅನಿಸ್ತು. ನಾನು ಬೆಳಗ್ಗೆ ಬರ್ತಾ ಅಂದ್ಕೊಂಡೆ ಪರಮಾತ್ಮ ಮಳೆ ಬರದೇ ಇರಲಿ, ಚೆನ್ನಾಗಿ ಮಳೆ ಬರದೇ ಇರಲಿ, ಮಳೆ ಬಂದರೆ ವೆಟ್ಟಾಗಿ ಒಂಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆದ್ರೂ ಮಳೆ ಒಂದು ಲೈಟಾಗಿ ಬಂತು, ಪೂರ್ತಿ ಜೋರಾಗಿ ಬರಲಿಲ್ಲ, ಲೈಟಾಗಿ ಬಂತು. ಎಂಥ ಅದ್ಭುತ ಅನಿಸ್ತು ಅಂತ ಅಂದರೆ ಎಲ್ಲರೂ ಮಳೆಗೆ ರಿಲೇಟೆಡ್ ಆಗಿರೋ ಹಾಡು ಹೇಳ್ಕೊಂಡು ಸುಂದರವಾಗಿ ಆನಂದಿಸ್ತಾ ಬಂದು. ಎಷ್ಟು ಸುಂದರವಾದ ಮೂಮೆಂಟ್ ಇದು ಅಂತಂದರೆ ಪರಮಾತ್ಮ ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ, ಎಂದೆಂದು ಚಿನ್ನ ಬಿಡಲಾರೆ ನಿನ್ನ, ನೀನೇ ಪ್ರಾಣ ನನ್ನಾಣೆಗೂ. ಬೆಟ್ಟ ಗುಡ್ಡಗಳನ್ನು ಹತ್ಕೊಂಡು ಬರ್ತಾ ಎಲ್ಲೂ ನಾವು ಮರಗಿಡಗಳನ್ನು ನೋಡಲೇ ಇಲ್ಲ. ಆದರೆ ಒಂದು ಅದ್ಭುತ ನೋಡಿ, ಇಂಥ ಒಂದು ಪರ್ವತ ಶ್ರೇಣಿ ಮೇಲೆ ಒಂದು ಅದ್ಭುತವಾದಂಥ ಒಂದು ಸಣ್ಣ ಗಿಡ ಕಾಣ್ತಾ ಇದೆ. ಗಿಡ ಅಲ್ಲ, ಮರನೇ ಕಾಣ್ತಾ ಇದೆ ನೋಡಿ, ಎಷ್ಟು ಚೆಂದ ಇದೆ. ಈ ಕಡೆ ಜರಿ, ಆ ಜರಿ ಹೋಗಿ ನದಿಗೆ ಸೇರಿಕೊಳ್ಳುತ್ತೆ.
ಆನಂದವಾಗಿ ಇಲ್ಲೇ ಉಳ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಹಬ್ಬ ಅಲ್ಲಿ ನೋಡಿ ಸುಂದರವಾಗಿ ಎಷ್ಟು ಚೆನ್ನಾಗಿ ಪೀಕ್ ಮೇಲ್ಗಡೆ ಮೋಡಗಳು ಎಷ್ಟು ಚಂದವಾಗಿ ಕಾಣ್ತಾ ಇದ್ದಾವೆ. ಮನುಷ್ಯ ಕೋಲ್ಡ್ ಪ್ರದೇಶಕ್ಕೆ ಬರ್ತಾನೆ ಮತ್ತು ಬಿಸಿ ಬಿಸಿ ಚಾಯ್ ಬಿಸಿ ಬಿಸಿ ಖಾವ ಕುಡಿಯೋಕ್ಕೆ ಬಯಸ್ತಾನೆ. ಇಂಥ ಒಂದು ಸುಂದರವಾದ ಎನ್ವಿರಾನ್ಮೆಂಟಲ್ಲಿ ನಾನು ಅದೇ ಬಯಸ್ತಾ ಇರೋದು. ಫುಲ್ ಕೋಲ್ಡ್ ಎನ್ವಿರಾನ್ಮೆಂಟು, ತಣ್ಣನೆ ಗಾಳಿ. ಈ ಮಧ್ಯೆ ಮೇಲ್ಗಡೆ ಬೆಟ್ಟದ ಮೇಲೆ ಪಾಪ ಒಬ್ಬರು ಯಾರೋ ಈ ಥರ ಮಾಡ್ಕೊಂಡಿದ್ದಾರೆ. ಸಣ್ಣ ಪುಟ್ಟದಾದ ಅಂಗಡಿ ಖಾವ ಆರ್ಡರ್ ಮಾಡಿದ್ದೀವಿ ಅಲ್ಲಿ ಕುಡ್ಕೊಂಡು ಮತ್ತೆ ಅತ್ತ ಕಡೆ ನಮ್ಮ ಪ್ರಯಾಣ ಎಂಥ ಫಾಗ್, ಅದನ್ನೇ ಹೇಳ್ತಿದ್ದಲ್ಲ, ಫಾಗ್ ಈಸ್ ಸ್ಟೇಷನ್. ಹಾಕಿದ್ದೀನಿ, ಬರ್ತಾ ಇದೆ ಇವಾಗ. ತಣ್ಣನೆ ಗಾಳಿ ಬೆಚ್ಚಿಗೆ ಮೋಡಗಳು ತೇಲಿ ಹೋಗುತ್ತಾ ಇದ್ದಾವೆ. ಈ ಗಾಳಿ ಮೇಡಮ್ ಅವರು ಆವಾಗ ತಾವೇ ಒಂದು ಹೊಸ ಥರದ ಮೋಡಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಮೋಡ ಕರೆಕ್ಟ್ ಅಲ್ಲ? ಹೊಡಿ ಬರ್ತಾ ಇಲ್ಲ ಇವಾಗ. कोई नहीं है गया जहाँ भी तेरी याद है ला 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 जो मेरे साथ थी तुम मुझको तड़पा फिर लाती सबसे प्यारी ला 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 प्यार है बस तेरा प्यारी माँ तुझे सलाम, माँ तुझे सलाम, वंदे माँ तुझे सलाम, मम्मा तुझे सलाम, वंदे मातरम, वंदे मातरम, वंदे मातरम, वंदे मातरम, वंदे मातरम। मैं जा रहा हूँ, बोलो भारत माता की जय। हर 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 ಬಾಯ್. ನೋಡಿ ನಮ್ಮ ಚೇತನ್ ಅವರು ಫುಲ್ ಅಡ್ವೆಂಚರಸ್ ಆಕ್ಟಿವಿಟಿಯಾಗಿ ಇಳಿತಾ ಹೋಗ್ತಾ ಇದ್ದಾರೆ. ನಿಂತು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಗುಡ್. ಅದಕ್ಕೆ ಟ್ರೆಕ್ಕಿಂಗ್ ಬರೋದು. ಆರಾಮಾಗಿ ಎಂಜಾಯ್ ಮಾಡಬೇಕು. ಫಾಸ್ಟ್ ಆಗಿ ಹೋಗಿ ಏನು ಪ್ರಯೋಜನ? ನೋಡ್ಕೊಂಡು ಹೋಗೋ ಮಜಾನೇ ಬೇರೆ. ಹೌದು. ಆಯಾಸ, ಹೌದು, ಆ ಗಾಳಿ, ಆ ಚಳಿ, ಆ ಮಳೆ, ಹುಬ್ಳಿ, ಅದೊಂಥರ ಬೇರೆನೇ ರೀ ಮಜಾ. ಆಮೇಲೆ ಅರೆ ಪುಣ್ಯ ಕೊಡ್ಬೇಕಪ್ಪ. ಎಲ್ಲರಿಗೂ ಈ ಪುಣ್ಯ ಸಿಗಬೇಕು, ಎಲ್ಲರಿಗೂ ಈ ಪುಣ್ಯ ಸಿಗಬೇಕು. ಈ ಜಾಗನ ಅನುಭವಿಸೋ ಪುಣ್ಯ ಸಿಗಬೇಕು, ಎಲ್ಲರಿಗೂ ಸಿಗಬೇಕು. ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯ ಏನು ಅಂತಂದರೆ, ಈ ಗಟ್ಸರಿಂದ ನಾವು ಹೋಗ್ತಾ ಇದೀವಲ್ವಾ ಛತ್ಸರ್ ಕಡೆ, ಇದೇ ಆ ಹೋಗೋ ದಾರಿಯ ವ್ಯೂ. ಈ ದಾರಿಲಿ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ನಂತರ ಒಂದು 12 ಕಿಲೋಮೀಟರ್ ನಂತರ ನಂಗಾ ಪರ್ವತ ಅಂತ ಇದೆ. ಅದು ಇವಾಗ ಕಾಣ್ತಾ ಇಲ್ಲ ಆ್ಯಕ್ಚುಲಿ.
ಪೂರ್ತಿ ಮೋಡಗಳು ತುಂಬಿಕೊಂಡಿರೋದ್ರಿಂದ ಕಾಣ್ತಾ ಇಲ್ಲ. ಬಟ್ ಆ ಕಡೆ ಹೋದರೆ ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಲೈನ್ ಆಫ್ ಕಂಟ್ರೋಲ್ ಸಿಗುತ್ತೆ. ಇಲ್ಲಿಂದ 10-15 ಕಿಲೋಮೀಟರ್ ಇರಬೇಕಷ್ಟೇ. ಹಾಂ, ಯಾವಾಗ ಪಡ್ಕೊತೀವೋ ನಾವು ವಾಪಸ್ಸು ನಮ್ಮ ಕಾಶ್ಮೀರ್ನ ಗೊತ್ತಿಲ್ಲ. ಬಟ್ ಪಡ್ಕೋತೀವಿ, ಅದಂತೂ ಗ್ಯಾರಂಟಿ. ಅಟ್ಯಾಕ್ ಮಾಡ್ರು, ತಗೊಳ್ರು ನಮ್ಮ ಪಿಯೋಕೆ ತಗೊಳ್ರು. ಕಾದಲ್ ರೋಜಾವೆ ಎಂಗೆ ನೀ ಎಂಗೆ கண்ணீர் வழிதடை கண்ணே கண்ணுக்குள் நீதான் கண்ணீரில் நீதான் கண்மூடி பார்த்தால் நெஞ்சுக்குள் நீதான் என்னானதோ ஏதானதோ சொல் சொல் தென்றல் என்னை தீண்டினால் சேலை தீண்டும் ஞாபகம் சின்ன பூக்கள் பார்க்கையில் தேகம் பார்த்த ஞாபகம் வெள்ளியோடி பேசினால் சொன்ன வார்த்தை ஞாபகம் மேகம் ரெண்டும் சேர்கையில் மோகம் கொண்ட ஞாபகம் வாயில்லாமல் போனால் வார்த்தை இல்லை பெண்ணே நீ இல்லாமல் போனால் வார்த்தை இல்லை கண்ணே வாழ்க்கை இல்லை ಕಣ್ಣೆ ಮುಳ್ಳೋಡುதான் ಮುತ್ತಂಗಳ ಸೊಲ್ ಸೊಲ್. ನೋಡಿ ಎಂಥ ಅದ್ಭುತವಾದಂಥ ಜಾಗದಲ್ಲಿ, ಆಹಾ, ಇಂಥ ಜಾಗದಲ್ಲಿ ದುಡ್ಬೇಕು ಅಂತ ಅನ್ಸಿದ್ರೆ ಒಂದು ಕೆಲಸ ಮಾಡಿ, ಇಲ್ಲಿದೆಯಲ್ಲ ಈ ಥರ ಕುರಿಗಳು ಮೇಯಿಸ್ಕೊಂಡು ಆರಾಮಾಗಿರ್ಬೋದು. ಏನು ಕಮ್ಮಿ ಅನ್ಕೊಂಬೇಡ್ರಿ, ಒಂದೊಂದು ಕುರಿ 10,000 ಅಂತಂದ್ರೂ ಕೋಟ್ಯಾಧಿಪತಿ ಅವನು ಓಡಿಸ್ಕೊಂಡು ಹೋಗ್ತಾರೆ ಅವನು. ಬಟ್ ಏನಂತ ಅಂದರೆ ಇಲ್ಲಿ ಜೀವನ ಅಷ್ಟೇ ಆನಂದವಾಗಿ ಈ ಜೀವನನ ಅನುಭವಿಸೋನಿಗೆ ಇದೇನು ದೊಡ್ಡ ಕಷ್ಟ ಅಲ್ಲ ಬಿಡ್ರಿ. ಹಾ ಕುರಿಗಳ ಮೇ ಪ್ರಕೃತಿ ತುಂಬ ಅದ್ಭುತ. ಕಾಡು ಮೇಡನ್ನು ನಾವು ಉಳಿಸ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿದ್ದರೆ ಎಂಥ ಸುಂದರವಾದಂಥ ಲೋಕ ಇರೋದು. ಡೆವಲಪ್ಮೆಂಟ್ ಅಂತ ಪ್ರಕೃತಿನ ಹಾಳು ಮಾಡಬಾರ್ದಪ್ಪ. ಪ್ರಕೃತಿ ನಮಗೆ ಕೊಟ್ಟಿರೋದ್ರಲ್ಲಿ 10% ಕೂಡ ನಾವು ವಾಪಸ್ ಕೊಡೋಕೆ ಆಗುತ್ತೆ. ಪರಮಾತ್ಮ ನನಗೆ ಏನೇನು ಕೊಟ್ಟಿದ್ದೀವಿ ಧನ್ಯವಾದಗಳಪ್ಪ. ಆದಷ್ಟು ಪ್ರಯತ್ನ ಪಡ್ತೀನಿ ಪ್ರಕೃತಿನ ಕಾಪಾಡೋಕ್ಕೆ ನನ್ನ ಕೈಲಾದಷ್ಟು. ಆ ಕಾಪಾಡೋ ಶಕ್ತಿ ಕೊಡು ಅಷ್ಟೇ. ಅಬ್ಬಾ, ಮೋಸ್ಟ್ ಪ್ರಾಬಬಲಿ ನಾವು ಇವಾಗ ಊಟಕ್ಕೆ ಅಂತ ಬಂದು ಕೂತಿದ್ದೀವಿ. ಹಾಂ, ಎಂಥ ಅದ್ಭುತವಾದಂಥ ಜಾಗ ಇದು ಅಂತ ಅಂದರೆ ನೋಡ್ರಿ, ಇಲ್ಲಿರೋ ಡಾಬಕ್ಕೆ ಬರಬೇಕು ಅಂತ ಅಂದರೆ ನಾವು 4 ದಿನ ಹೈಕ್ ಮಾಡಿಕೊಂಡು ಸನ್ಸೆಟ್ ಹಿಲ್ಸ್ ಡಾಬಕ್ಕೆ ಬರಬೇಕು. ಏನು ಮಾರ್ಕೆಟಿಂಗ್ ನಮ್ಮದು. Your explanation is very nice. Alva? The 4 days of trekking and then we are coming to Sunset Hills Dhaba. What a beautiful trek. ಯಾಕೆ ನಿಮ್ಗೆ ಈ ಹಾಡು ಹೇಳಿಸ್ತಾ ಇದೆಯಾ ಅಂತ ಬೇಜಾರ? ಜ್ಞಾಪಿಸ್ಕೊಳ್ಳಿ ಇವಾಗ. किसी से लगाना मैंने हर लम्हा जिसे चाहा जिसे पूजा उसी ने यारो मेरा दिल तोड़ा तन्हा छोड़ा. तू ही रे तेरे बिना मैं कैसे जीऊं. आजा रे यूं ही तड़पाना तू मुझको. जान रे ಮುಂಜಾನೆ ಮಂಜಲಿ ಮುಸ್ಸಂಜೆ ತಿಳಿದಂಪಲ್ಲಿ ಓರವೇ ನೀನೆಲ್ಲಿ ಹುಡುಕಾಟ ನಿನಗಿನಲ್ಲಿ ನನ್ನೊಳಗೆ ನೀಡಿದು ಜಡಮಡದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ
ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನೀ ನಿಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಮಾತಲ್ಲಿ ಬಿಸಿಲಾಯಿತು, ಚಳಿ ಆಯಿತು, ಮಳೆ ಆಯಿತು, ಗಾಳಿ ಆಯಿತು, ಮೋಡಗಳು ಬೇಡವೆ ನೋಡಿ. ಹತ್ರನೇ ಇದೆ ಇವಾಗ ಮೋಡ. ಹಿಮಾಲಯ ಏನೇನು ತೋರಿಸ್ತೀಯಪ್ಪ. ಮೋಡ ಹಿಮ ಪಕ್ಕದಲ್ಲೇ ಇದೆ. ಇದನ್ನು ಕೂಡ ಸವಿತಾ ಹೋಗ್ಬೇಕು ನಾವು. ಎಲ್ಲದನ್ನೂ ತೋರಿಸ್ಬಿಡ್ತೀವಿ ರೀ ಹಿಮಾಲಯ 4 ದಿನದಲ್ಲಿ. ಸುಸ್ತು, ಸಂಕಟ, ಆನಂದ, ಉತ್ಸಾಹ, ಉಲ್ಲಾಸ, ಅಪ್ಪ ಎಲ್ಲದನ್ನು ನೋಡಿದಾಯ್ತು. ಸುರಕಿ ನದಿಯ हर दिशा से बहते सागर में मिले बादलों का रूप लेकर हल्के मिले सुर मेरा तुम्हारा सुर हमारा. ಮಧ್ಯಾಹ್ನದ ವೇಳೆ ಇವಾಗ ಒಂದು ಸಂತೋಷದ ವಿಷಯ ಏನು ಅಂತ ಅಂದರೆ ನಮ್ಮ ಕ್ಯಾಂಪ್ ಸೈಟು ಬಂದೇ ಬಿಡ್ತು. ಅಪ್ಪ ಇವತ್ತಿನ ಸುಂದರವಾದಂತಹ ವಿಷಯ ಏನು ಅಂತ ಅಂದರೆ ನಾವು ಮೋಡಗಳ ಮೇಲೆ ಮಲ್ಕೋತೀವಿ. ಸಿ ಎವ್ರಿವೇರ್ ದೇರ್ ಇಸ್ ಫಾಗ್, ಎವ್ರಿವೇರ್ ದೇರ್ ಇಸ್ ಫಾಗ್. ಎದುರುಗಡೆ ನಿಮಗೆ ಪುಟ್ಟದಾಗಿ ಕಾಣಿಸ್ತಿರ್ಬೋದು, ದೊಡ್ಡ ಬೆಟ್ಟ ಇದೆ. ಆದ್ರೂ ಮೋಡ ಪೂರ್ತಿ ಆ ಬೆಟ್ಟನ ಕವಿದುಕೊಂಡು ನಮಗೆ ಆ ದೃಶ್ಯನೇ ಕಾಣದಿರೋ ಹಾಗೆ ಮಾಡಿದೆ. आसमान नीचे आज मैं आगे जमाना है पीछे आज मैं ऊपर आसमान नीचे आज मैं आगे जमाना है पीछे टेल मी ओ खुदा क्या करूं ला 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 करूं आज मैं ऊपर आसमान नीचे आज मैं आगे ज़माना है पीछे. A few minutes later. ಅಲ್ಲ, ನಾವು ಮಧ್ಯಾಹ್ನ ಕ್ಯಾಂಪಿಗೆ ಬಂದ್ಬಿಟ್ಟು ಎಂಜಾಯ್ ಮಾಡೋಣ ಅಂತ ಮೋಡದಲ್ಲೇ ಕೂತ್ಕೋತೀವಿ ಅಂತ ನಾವು ಹೇಳ್ಕೊಂಡು ಮಜಾ ಮಾಡೋಣ ಅಂದ್ಕೊಂಡ್ರೆ ಮೋಡದೊಳಗೆ ಕೂತ್ಕೊಳ್ಳೋದು ಅಂತಂದ್ರೆ ಈ ತರ ಟೆಂಟ್ ನಾವು ಫುಲ್ ಕರಾಟೆಗೆ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಡೆಲ್ಲ ಆಡೋಣ ಅಂತೆಲ್ಲ ಪ್ರಿಪೇರ್ ಆದ್ರೆ ಲಿರಿಕ್ಸ್ ಎಲ್ಲ ಹೊರಗಡೆ ಬೇಗ ರಾಜ ಈ ಹೊರಗಡೆ ಬರ್ಬೇಡಿ ಅಂತ ಟೆಂಟ್ ಒಳಗಡೆ ಕೂಡ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನ. ಮಸ್ತ್ ಮಜಾ ಅಲ್ಲ. 5 minutes later. गाना बजेगा on the floor, आना पड़ेगा, लुंगी को उठाना पड़ेगा, स्टेप करके दिखाना पड़ेगा. सुदेश ला 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 ಪರವಾಗಿಲ್ಲ, ಎಲ್ಲರ ಜೊತೆ ಒಂದು ಸುಂದರವಾದ ಟೈಮ್ನ ಸ್ಪೆಂಡ್ ಮಾಡೋ ಒಂದು ಭಾಗ್ಯ ಹಿಮಾಲಯದ ಮಧ್ಯದಲ್ಲಿ ಸಿಕ್ಕಿದೆ.
ಕಲರ್ 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 ಬರದ Chumba, chumba, baby, chumba. Rana, Rana, yakasaka, yakasaka, yakasaka. Hare Ram, Hare Ram, Hare Krishna, Hare Ram, Hare Ram, Hare Ram, Hare Krishna, Hare Ram. Jaya 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 Jaya. Nasame, nasame, rara same, bangaru same, misala same, rosala same. It's the time to disco. It's the time to disco. Don't be late, disco. It's the time to disco. ಮೋಡದ ಮೇಲೆ ಎಲ್ಲರೂ ಕುಣಿದಾಡ್ಕೊಂಡು ಇವಾಗ ಒಂದು ಲೇಕ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾಳೆ ಆ ಲೇಕ್ ಕಾಣಿಸೋದಿಲ್ವಂತೆ, ಅದಕ್ಕೆ ಇವತ್ತೇ ಹೋಗಿ ನೋಡ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡು. ಸೂಪ್, ಟೊಮೊಟೊ ಸೂಪ್ ಸಖತ್ತಾಗಿದೆ. ಆಹಾ, ಎಂಥ ಸುಂದರವಾದಂತಹ ಜಾಗದಲ್ಲಿ ಇಂತಹ ಆನಂದ ಎಲ್ಲರಿಗೂ ಸಿಗ್ಲಪ್ಪ, ಎಲ್ಲರಿಗೂ ಸಿಗಲಿ. ನನ್ನ ಸೂಪರ್ಮನ್ ಜಾಕೆಟ್ ಇದು ಸೂಪರ್ಮನ್ ಜಾಕೆಟ್. ಇವಾಗ ನಡ್ಕೊಂಡು ಬರ್ತಾ ಸತ್ಸರ್ ಲೇಕ್ ನೋಡೋಣ ಅಂತ ಹೋಗ್ತಾ ಸಂಜೆ ವೇಳೆ ಇಲ್ಲೇ ಬಂದು ನಿಲ್ಲಿಸ್ಬಿಟ್ಟು ಇದೇ ನೋಡಿ ಸತ್ಸರ್ ಲೇಕ್ ಅಂತ ಅಂದ್ಬಿಡೋದ. ಏನಂಥ ದೊಡ್ಡ ಹೇಳ್ಕೊಳ್ಳೋ ಅಂಥ ಥರ ಏನಿಲ್ಲ, ಅದು ಸುಂದರವಾಗಿದೆ. ಆ ಥರ ಏನು ಚೆನ್ನಾಗಿಲ್ಲ ಅಂತ ಏನು ಹೇಳ್ತಾ ಇಲ್ಲ, ಬಟ್ ಇಲ್ಲಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಂತೆ, ಇನ್ನೊಂದು ಸ್ವಲ್ಪ ದೂರ. ಅಲ್ಲಿ ಹೋದಾಗ ಸತ್ಸರ್ ಲೇಕ್ ನೋಡಿಕೊಂಡು ಬರೋದು ಅಷ್ಟೇ. ಚೆನ್ನಾಗಿದೆ, ಬರೀ ಬಂಡೆಕಲ್ಲುಗಳ ಮೇಲೆ ಎತ್ಕೊಂಡು ಟಕ್ 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 ಅಂತ ಹೋಗ್ಬೇಕು. ನಾನು ವಿಡಿಯೋ ಮಾಡಿಕೊಂಡು ಬಂಡೆಗಳ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಎಲ್ಲ ಅಷ್ಟೇ ಕಣ್ರಿ, ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಮನಸ್ಸು ಕರೆಕ್ಟಾಗಿ ಮಾತಾಡ್ತು ನಿಮ್ಮ ಜೊತೆ ಅಂತ ಅಂದರೆ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಲ್ಮೋಸ್ಟ್. ಮನಸ್ಸು ನನ್ನ ಕೈಲಿ ಆಗಲ್ಲ ಅನ್ನುತ್ತೆ, ಆಗಲ್ಲ ಅಂತ ಅನ್ಬೇಡ, ಸುಮ್ಮನೆ ಆಗುತ್ತೆ ಅಂತ ಅಂತ ನೀವು ಅದು ಕೇಳಿಕೊಟ್ರೆ ಅದಾಗುತ್ತೆ ಅನ್ನುತ್ತೆ. ಒಂದು ಸಲ ಆಗುತ್ತೆ ಅಂತ ಅದು ಅಂದ್ಕೊಂಡ್ಮೇಲೆ ಅದು ಮಾಡುತ್ತೆ. ಸೊ ಮನಸ್ಸು ಏನು ಮಾತಾಡುತ್ತೆ ಅನ್ನೋದನ್ನ ಟ್ರೈನ್ ಮಾಡಿದ್ರೆ ಸಾಕು, ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಭಾವನೆ ನಂದು. ಇದೇನ್ರಿ ಇದು ನೋಡಿ, ನಾವು ಬರೋದು ಬೇಡ ಅನ್ಕೋತಾಯಿತ್ತು. ಎಂಥ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ, ನಾನು ಕ್ಲೌಡ್ಸ್ ಮೇಲೆ ಇರ್ತೀವಿ ಇವತ್ತು ಅಂತ ಹೇಳಿದ್ನಲ್ಲ. ಆ ಎರಡು ಬೆಟ್ಟಗಳ ಮಧ್ಯೆ ಕ್ಲೌಡ್ಸು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ದೇವರೇ, ಯಾವುದಕ್ಕೂ ಬೇಡ ಅನ್ನಬಾರ್ದು ಇಲ್ಲಿ ಬಂದಾಗ. ಆಯಿತು ನೋಡ್ತೀವಿ ನಡ್ರಿ ಅಂತ ಹೇಳ್ಕೊಂಡ್ರೆ ಸತ್ಯವಾಗ್ಲೂ ಒಂದೊಂದು ದೃಶ್ಯನೂ ಬಹಳನೇ ಅದ್ಭುತವಾಗಿ ಕಾಣಿಸ್ತವೆ. ನಾನೆಲ್ಲೋ ಹತ್ತುತ್ತಾ ಮೋಸ್ಟ್ಲಿ ಒಂಚೂರು ಜಾಸ್ತಿ ಹತ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಜನ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ನಾನೊಂದು ಬೆಟ್ಟ ಮೇಲೆ ಹತ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ.
ಅಯ್ಯೋ ಕತೆ, ಎಂಥ ಜಾಗದಲ್ಲಿ ಕೂತಿದ್ದೀನಿ ನಾನು ಅಂತಂದರೆ ಪ್ರಪಂಚದ ಮೇಲೆ ಕೂತಿದ್ದೀನಿ ಏನೋ ಅನಿಸ್ತಾ ಇದೆ. ಓ ದೇವಾ, ಬಂದ ನೋಡು ಸತ್ಸರ್ ಲೇಕ್ಗೆ. ತಪ್ಪು ದಾರಿ ಹಿಡ್ಕೊಂಡು ಬೇರೆ ಎಲ್ಲಿಗೋ ಹೋಗಿ ಇದೇ ಸತ್ಸರ್ ಲೇಕ್. ಸ್ವಲ್ಪ ಚಿಕ್ಕದೇನೆ, ಅಂದರೆ ನೋಡಿ ಕಲ್ಲ ಮೇಲೆ ಮಾರ್ಕ್ ಇದೆಯಲ್ಲ, ಅಷ್ಟು ನೀರು ತುಂಬಿಕೊಂಡಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ನೀರೆಲ್ಲ ಖಾಲಿಯಾಗಿ ಹೋಗಿರಬೇಕು, ಹರ್ಕೊಂಡು ಹೊರಟೋಗಿರಬೇಕು. ಬಟ್ ಇದು ಒಂದು ಅದ್ಭುತವಾದಂಥ ಲೇಕೆ. ಮೇಲೆ ಗ್ಲೇಷಿಯರ್ಸ್ಗಳು ಕಾಣ್ತಾ ಇದ್ದಾವಲ್ಲ, ಅಲ್ಲಿಂದ ನೀರು ಹರಿದುಕೊಂಡು ಕೆಳಗೆ ಬರುತ್ತೆ. ಎಂಥ ಅದ್ಭುತವಾದಂಥ ಜಾಗದಲ್ಲಿ ಇದೆ ಈ ಲೇಕ್ ಅಂದರೆ. ಇದೊಂದು ಮಾತ್ರ ಸ್ಪೆಷಲ್ ಲೇಕೇನೆ. ಯಾಕೆ ಅಂತಂದರೆ ಇಲ್ಲಿ ಹತ್ಕೊಂಡ್ಬರೋದು ಕಷ್ಟ, ಇಳ್ಕೊಂಡು ಹೋಗೋದು ಕಷ್ಟ. ಫುಲ್ ಆಫ್ ಬೋಲ್ಡರ್ಸ್. ಕಾಲ್ದಾರಿ ಅಂತ ಏನು ಇಲ್ಲವೇ ಇಲ್ಲ. ನಾನು ಹತ್ತುತ್ತಾ ಪಕ್ಕದ ಬೆಟ್ಟಿಗೆ ಹತ್ಬಿಟ್ಟೆ. ಅದು ಒಂದು ಒಳ್ಳೆಯ ಅನುಭವ ಬಿಡಿ, ಚೆನ್ನಾಗಿತ್ತು.